ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರಿಗೂ ಎಷ್ಟು ಸಂತೋಷದ ಕ್ಷಣಗಳು ಇರುತ್ತವೆಯೋ ಅಷ್ಟೇ ಕಷ್ಟದ ಕ್ಷಣಗಳು ಸಹ ಬರುತ್ತವೆ. ಆದರೆ ಆ ಕಷ್ಟದ ಸಮಯದಲ್ಲಿ ನಮ್ಮೊಂದಿಗಿರುವವರು ಯಾರು, ನಮಗೆ ಸಹಾಯ ಮಾಡುವವರು ಯಾರು? ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಕಷ್ಟದಲ್ಲಿ ನೆರವಾದವರ ಮಹತ್ವದ ಕತೆ ಮತ್ತು ಅದು ನಮಗೆ ಕಲಿಸುವ ಪಾಠ. ಸ್ನೇಹಿತರೆ, ಇವತ್ತಿನ ನಮ್ಮ ಕಥೆಯ ಹೆಸರು ಕಷ್ಟದಲ್ಲಿ ಸಹಾಯ. ಒಮ್ಮೆ ದೂರದ ಊರಿನಲ್ಲಿ ಒಬ್ಬ ಬಡ ರೈತನಿದ್ದ. ಅವನು ತನ್ನ ಹಳ್ಳಿಯಲ್ಲಿ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ವಾಸಿಸುತ್ತಿದ್ದನು. ಆದರೆ ಒಂದು ವರ್ಷ ಮಳೆಯಾಗಲಿಲ್ಲ. ಬೆಳೆಗಳು ಬತ್ತಿ ಹೋದವು. ರೈತನ ಕುಟುಂಬಕ್ಕೆ ಆಹಾರದ ಕೊರತೆಯಾಯಿತು. ಒಂದು ದಿನ ರೈತನು ತನ್ನ ಹಳ್ಳಿಯಿಂದ ಹೊರಟು ಆಹಾರವನ್ನು ಹುಡುಕಿಕೊಂಡು ಹೋದನು. ದಾರಿಯಲ್ಲಿ ಅವನು ಒಂದು ದೊಡ್ಡ ಕಾಡನ್ನು ಕಂಡನು. ಕಾಡಿನಲ್ಲಿ ಅವನು ಒಂದು ದೊಡ್ಡ ಹುಲಿಯನ್ನು ಕಂಡನು. ಹುಲಿಯು ಅವನನ್ನು ತಿನ್ನಲು ಬಂದಿತು. ಆಗ ರೈತನು ಭಯಭೀತನಾದನು. ಅವನು ಹುಲಿಯನ್ನು ಕೇಳಿಕೊಂಡನು, ದಯವಿಟ್ಟು ನನ್ನನ್ನು ತಿನ್ನಬೇಡಿ. ನನ್ನ ಕುಟುಂಬಕ್ಕೆ ಆಹಾರವಿಲ್ಲ. ನನ್ನನ್ನು ಬಿಟ್ಟರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಆಗ ಹುಲಿಯು ಆಶ್ಚರ್ಯವಾಯಿತು. ಅದು ರೈತನ ಮಾತನ್ನು ಕೇಳಿತು. ನೀನು ನನಗೆ ಹೇಗೆ ಸಹಾಯ ಮಾಡುತ್ತೀಯಾ ಎಂದು ಹುಲಿಯು ಕೇಳಿತು. ಆಗ ರೈತನು ಹೇಳಿದನು, ನಾನು ನಿನ್ನ ಗಾಯಗಳನ್ನು ಗುಣಪಡಿಸಬಲ್ಲೆ. ನನಗೆ ಔಷಧಿಗಳು ಗೊತ್ತಿದೆ. ಹುಲಿಯು ಅದಕ್ಕೆ ಗಾಯಗಳಿದ್ದಿದ್ದರಿಂದ ಒಪ್ಪಿಕೊಂಡಿತು. ರೈತನು ತನ್ನ ಜ್ಞಾನವನ್ನು ಬಳಸಿ ಹುಲಿಯ ಗಾಯಗಳನ್ನು ಗುಣಪಡಿಸಿದನು. ಹುಲಿಯು ಸಂತೋಷವಾಯಿತು. ಅದು ರೈತನನ್ನು ಬಿಟ್ಟು ಬಿಟ್ಟಿತು. ರೈತನು ತನ್ನ ಹಳ್ಳಿಗೆ ಹಿಂದಿರುಗಿದನು. ಅವನ ಕುಟುಂಬ ಸಂತೋಷವಾಯಿತು. ರೈತನು ಹುಲಿಯಿಂದ ಕಲಿತ ಪಾಠವನ್ನು ಎಲ್ಲರಿಗೂ ಹೇಳಿದನು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ನಾವು ಸಹಾಯ ಮಾಡಿದಾಗ ನಮಗೂ ಸಹಾಯ ಸಿಗುತ್ತದೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ ಸಹಾಯದ ಮಹತ್ವ. ನಾವು ಎಲ್ಲರಿಗೂ ಸಹಾಯ ಮಾಡಬೇಕು. ಅದು ನಮ್ಮ ಕರ್ತವ್ಯ. ನಾವು ಸಹಾಯ ಮಾಡಿದಾಗ ನಮಗೂ ಸಹಾಯ ಸಿಗುತ್ತದೆ. ನಮ್ಮ ಸಹಾಯದಿಂದ ಇನ್ನೊಬ್ಬರ ಜೀವನ ಕೂಡ ಬದಲಾಗಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.